ಕೋಟಿ ಹಗರಣದಲ್ಲಿ ನಾಗೇಂದ್ರ ಅವರಿಗೆ ಮಾತ್ರ ಅಲ್ಲ, ನಾಗೇಂದ್ರ ಅವರ ಆಪ್ತರಿಗೂ ಕೂಡ ಸಂಕಷ್ಟ ಫಿಕ್ಸ್. ಆಪ್ತ ಸಹಾಯಕ ವಿನಯ್ ಕುಮಾರ್ ಸೇರಿದಂತೆ 4ವರಿಗೆ ಇಡಿ ಕರೆದಿದೆ, ಬುಲಾವ್ ಕೊಟ್ಟಿದೆ. ಆಪ್ತ ನಾಗರಾಜ್ ಹಾಗೂ ಆಪ್ತ ಸಹಾಯಕ ಚೇತನ್ ವಿಚಾರಣೆಗೆ ಇಡಿ ಒಳಪಡಿಸಿತ್ತು. ಆಸ್ತಿ ದಾಖಲೆಗಳನ್ನು ಮುಂದಿಟ್ಕೊಂಡು ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಆದರೆ ಇಡಿ ಅಧಿಕಾರಿಗಳ ಕೈಗೆ ಇನ್ನೂ ಕೆಲ ನಾಗೇಂದ್ರ ಅವರ ಆಪ್ತರು ಸಿಗ್ತಾ ಇಲ್ಲ. ವಿಚಾರಣೆಗೆ ಗೈರಾದವರಿಗೆ ನೋಟಿಸ್ ಕೊಟ್ಟಿದೆ ಇಡಿ ಅಧಿಕಾರಿಗಳು. ಇದೀಗ ನಾಗೇಂದ್ರ ಅವರ ಆಪ್ತರಾಗಿರೋ ನಾಗರಾಜ್ ಹಾಗೂ ಚೇತನ್ ಇವರಿಬ್ಬರನ್ನು ವಿಚಾರಣೆಗೆ ನಿನ್ನೆಯೇ ಒಳಪಡಿಸಿದ್ರು. ಉಳಿದಂತೆ ಇನ್ನೂ ಕೆಲವರಿಗೆ ವಿಜಯ್ ಕುಮಾರ್ ಹಾಗೆ ಇನ್ನೂ ಕೆಲವರಿಗೆ ಒಂದು ಬುಲಾವ್ ಕೊಟ್ಟಿದ್ದಾರೆ, ಕರೆದಿದ್ದಾರೆ. ಈ ಪ್ರಕರಣದಲ್ಲಿ ಅವ್ರಿಗೇನೋ ಲಿಂಕ್ ಇದೆ ಅಥವಾ ತಳುಕು ಹಾಕೊಂಡಿದೆ ಅವ್ರ ಹೆಸರು. ಯಾವ್ದಾವುದೋ ಕಾರಣಕ್ಕೆ, ಹಣದ ಟ್ರಾನ್ಸಾಕ್ಷನ್ ಕಾರಣಕ್ಕಿರ್ಬೋದು ಅಥವಾ ಮಾಹಿತಿ ಏನೋ ಶೇರ್ ಮಾಡಿದ್ದಾರೆ ಅನ್ನೋದಕ್ಕಾಗಿರ್ಬೋದು, ಅದನ್ನ ಈಗ ವಿಚಾರಣೆಗೆ ಒಳಪಡಿಸೋಕೆ ಕರೆದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಮರೇಶ್ ನೀಡ್ತಾರೆ. ಅಮರೇಶ್, ಗುಡ್ ಮಾರ್ನಿಂಗ್. ಈಗ ಬಳ್ಳಾರಿಯಲ್ಲಿ ಒಂದು ಕಡೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ನಿವಾಸದಲ್ಲಿ ಜಾಲಾಡಿದ್ರು. ಅದರ ಬೆನ್ನಲ್ಲೇ ಅವರ ಸಹಾಯಕರಿಗೂ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಎಷ್ಟು ಜನಕ್ಕೆ ಮತ್ತು ನಿನ್ನೆ ಎಷ್ಟು ಜನಕ್ಕೆ ವಿಚಾರಣೆಗೆ ಒಳಪಡಿಸಿದ್ರು, ಇವತ್ತು ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ, ಮಾಹಿತಿ ಕೊಡೋದಾದ್ರೆ ಅಮರೇಶ್. ವೆರಿ ಗುಡ್ ಮಾರ್ನಿಂಗ್ ದಿವ್ಯಾ. ನಿನ್ನೆ ಇಡಿ ಅಧಿಕಾರಿಗಳ ತಂಡ ಬಳ್ಳಾರಿಗೆ ಬರೋದ್ರ ಮೂಲಕ ನಾಗೇಂದ್ರ ಅವರ ಮನೆಯಲ್ಲಿ ಬರೋಬ್ಬರಿ 12 ಗಂಟೆಗಳ ಕಾಲ ಅವರ ಆಪ್ತ ಸಹಾಯಕರಾಗಿದ್ದಂಥ ಚೇತನ್ ಮತ್ತು ಅದ್ರ ಜೊತೆಗೆ ಮಾಧ್ಯಮ ಸಲಹೆಗಾರಾಗಿದ್ದಂಥ ನಾಗರಾಜ್ ಅವರನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸೋದ್ರ ಮೂಲಕ ಒಂದಿಷ್ಟು ಅಗತ್ಯ ಮಾಹಿತಿಗಳನ್ನು ಕೂಡ, ಅಂದರೆ ದಾಖಲೆಗಳನ್ನು ಕೂಡ ಸಂಗ್ರಹಿಸಲಾಗಿತ್ತು. ಅದ್ರ ಜೊತೆಗೆ ನಾಗೇಂದ್ರ ಅವರ ಆಪ್ತರಾಗಿದ್ದಂಥ ಇನ್ನೂ 4 ಜನರಿಗೆ ಇಡಿ ಬುಲಾವ್ ನೀಡಿತ್ತು. ಆದರೆ ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿನೇ ಆ 4 ಜನರಿಗೂ ಸಹಿತ ಈಗಾಗಲೇ ಇಡಿ ನೋಟಿಸ್ ಕೊಡೋದ್ರ ಮೂಲಕ ಅವರಿಗೆ ಶಾಕನ್ನು ಕೂಡ, ಅಂದ್ರೆ ಬಿಸಿಯನ್ನು ಕೂಡ ಮುಟ್ಟಿಸಿದೆ. ಅದ್ರ ಜೊತೆಗೆ ನೀವಿಲ್ಲಿ ವಿಚಾರಣೆಗೆ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಬೆಂಗಳೂರಿನ ಕೇಂದ್ರ ಕಚೇರಿಗೆ ಬಂದು ನೀವು ಇಡಿ ವಿಚಾರಣೆಯನ್ನು ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ 4 ಜನ, ಅಂದ್ರೆ ವಿಜಯ್ ಕುಮಾರ್ ಏನಿದ್ದಾರೆ ನಾಗೇಂದ್ರ ಅವರ ಖಾಸಗಿ ಆಪ್ತ ಸಹಾಯಕರು, ಅವರು ನಾಗೇಂದ್ರ ಅವರ ಬಹುತೇಕ ವಹಿವಾಟಿನ ಅರಿವಿತ್ತು. ಹೀಗಾಗಿನೇ ಅವರು ಈ ಒಂದು ಇಡಿ ವಿಚಾರಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಸ್ವರೂಪದ ಪ್ರಕರಣಗಳು ಕೂಡ ಅವ್ರ ಮೇಲೆ ಇದ್ದಿದ್ದರ ಭಾಗವಾಗಿನೇ ಇಡಿ ಅವರಿಗೆ ಬುಲಾವನ್ನ ನೀಡಿದ್ರು ವಿಚಾರಣೆಗೆ ಹಾಜರಾಗುವಂತೆ. ಯಾಕಂದ್ರೆ ಒಂದಿಷ್ಟು ದಾಖಲಾತಿಗಳಂದ್ರೆ ಏನು, ನಾಗೇಂದ್ರ ಅವರು ಇತ್ತೀಚೆಗೆ ಖರೀದಿ ಮಾಡಿರ್ತಕ್ಕಂಥ ಆಸ್ತಿಗಳ ದಾಖಲೆಗಳನ್ನ ಮುಂದಿಟ್ಕೊಂಡು ಇಡಿ ವಿಚಾರಣೆಯನ್ನು ಕೂಡ ಮಾಡಿತ್ತು. ಅದರ ಭಾಗವಾಗಿನೇ ಏನು ಚೇತನ್ ಮತ್ತು ನಾಗರಾಜ್ ಅವರನ್ನು ಕೂಡ ವಿಚಾರಣೆ ಮಾಡಿತ್ತು. ಅದ್ರ ಜೊತೆಗೆ ಯಾರು ವಿಜಯ್ ಕುಮಾರ್ ಮತ್ತು ಇನ್ನೂ 4 ಜನರಿಗಾಗಲೇ ಇಡಿಯನ್ನು ನೋಟಿಸ್ ಕೊಟ್ಟಿದ್ದೆ. ಅವರೆಲ್ಲರೂ ಕೂಡ ವಿಚಾರಣೆ ಮಾಡೋದ್ರ ಮೂಲಕ ಒಂದಿಷ್ಟು ಅಗತ್ಯ ಪೂರಕ ದಾಖಲೆಗಳನ್ನು ಸಂಗ್ರಹ ಮಾಡತಕ್ಕಂಥ ಯೋಚನೆಯಲ್ಲಿ ಇಡಿ ಅಧಿಕಾರಿಗಳಿದ್ರು. ಆದ್ರೆ ಅವರೆಲ್ಲರೂ ಕೂಡ ಕಳ್ಳಾಟವನ್ನು ಮಾಡೋದ್ರ ಮೂಲಕ ಇಡಿ ಮುಂದೆ ಬರದೆ ತಲೆಮರೆಸಿಕೊಂಡಿದ್ದಾರೆ. ಬಳ್ಳಾರಿಯಿಂದನೇ ಗಯಾಬ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿನೇ ಈಗಾಗಲೇ ಇಡಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ಬೆಂಗಳೂರಿಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಲ್ಲಿನೇ ಅವರು ಇಡಿ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಎಲ್ಲ ವಿಚಾರಗಳನ್ನು ನೋಡಿದ್ರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ನಾಗೇಂದ್ರ ಅವರ ಬಹುತೇಕ ವ್ಯವಹಾರಗಳ ಅರಿವಿದ್ದವರು ವಿಜಯ್ ಕುಮಾರ್ ಅವರು, ಅಂದ್ರೆ ಅವರ ಖಾಸಗಿ ಆಪ್ತರಾಗಿದ್ದವರು. ಈಗ ಅವರು ಅಪ್ಸ್ಕಾಂಡಿಂಗ್ ಆಗಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ. ಅವರು ಈಗ ವಿಚಾರಣೆಗೆ ಹಾಜರಾದ್ರೆ ನಾಗೇಂದ್ರ ಅವರ ಬಹುತೇಕ ವ್ಯಾಪಾರ, ಅಂದ್ರೆ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಸಿಗುತ್ತೆ. ಇವ್ರು 4 ಜನ ನೋಟಿಸ್, ಈಗಾಗಲೇ 4 ಜನ ನೋಟಿಸ್ ಪಡೆದಿದ್ರೆ ಅವರು ಇಡಿ ಮುಂದೆ ವಿಚಾರಣೆಗೆ ಹಾಜರಾದ್ರೆ ಖಂಡಿತವಾಗಿಯೂ ಕೂಡ ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಬೀಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ವಿದ್ಯಾ, ಥ್ಯಾಂಕ್ ಯು ಅಮರೇಶ್ ತಮ್ಮ ಡೀಟೇಲ್ಸ್ಗೆ. ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಇವರಿಗೆ ಗೊತ್ತಿರುತ್ತೆ ಆಪ್ತರಿಗೆ, ಹಾಗಾಗಿ ಅವ್ರನ್ನು ಕೂಡ ಕರೆದಿದ್ದಾರೆ ವಿಚಾರಣೆಗೆ.